ಹಲೋರಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಎಲ್ಲಾದ ಹೋಮಿಯೋಪತ್. ಈ ವಿಡಿಯೋನಾಗ ನಾವು ಆಗ್ರೋ ಹೋಮಿಯೋಪತಿ ಪರಂಗ ಒಂದು ಸ್ಕಿಟ್ ಮಾಡಿವಿ. ಇದು ಸ್ಕಿಟ್ ಅಲ್ಲ, ಜಸ್ಟ್ ಇದು ఒక ಫಾರ್ಮರ್ ರೈತು ದಿನಾನ ಥಿಂಕ್ ಮಾಡಿ ಸಿಚುವೇಶನ್ಸ್ ಅನ್ನೋದು ನಾವು ಈ ಸ್ಕಿಟ್ನಾಗ ಎಕ್ಸ್ಪ್ಲೇನ್ ಮಾಡಿವಿ. ಇದೊಂದು ಪಲ್ಲೆಟೂರು. ಊರಾಗ ಒಬ್ಬ ರಾಜು ಅನ್ನೋ ಒಬ್ಬ ಫಾರ್ಮರು ದಿನಾನ ಹೊಲಕ್ಕೆ ಹೋಗಿ ಬರ್ತಿರ್ತಾನೆ. ಹೊಲ ಹೊತ್ತಾಗದ ಒಂದು ದಿನ ಬಂದು ಮುಂಜಾನೆ ವೈಫಿಗೆ ಕೇಳ್ತಾನೆ, ಹೊಲ ಇವತ್ತು ಪಂಟ ಹೊತ್ತ ಬಂದದ, ಹೊತ್ತಾಗದ ಪಂಟ ನೋಡಕ್ಕೆ ಈ ಬೇರೆ ಹೊತ್ತ ಬರಪ್ಲದ. ನಮ್ಮ ದೊಡ್ಡ ಮಾವಲಿಗೆ ಮದುವೆ ಮಾಡము, ಚಿನ್ನ ಮಾವಲಿಗೆ ಆರೋಗ್ಯ ಸಮಸ್ಯೆ ಆವಾಗ ಬತ್ತಿ ತೋರ್ಸಮ್ಮ ಈ ವರ್ಷ ಅಂತ ಅಂತಾನ. ಪಂಟಕ್ಕೆ ಈ ಬಂದ ಮಗ ಈ ಹೊಲಸು ಮಾಡೋಚ್ಚು ಅಂತ ಅಂತಾನ. ಅಲ್ಲೊಟ್ಟು ದೇವ್ ದಯಪ್ಪ ಅಂತ ಅಂತಲಾಕೆ ಅರವತ್ತ ದೊಡ್ಡ ದಿನ ಆದ ಮಕ ನೋಡದೆ ಹೊಲ್ಕೊಯ್ ನೋಡ್ತಾನ ರಾಜು. ಹೊಲಲ್ಲೊಟ್ಟು ಎಫೆಕ್ಟ್ ಆಗಿರ್ತದ, ದೊಮೆಗೂಲು ಭೀಮೆಗೂಲು ರೋಗ ಬಂದು ಹೊಲಲ್ಲೊಟ್ಟು ಎಫೆಕ್ಟ್ ಆಗಿ ಅಲ್ಲೊಟ್ಟು ಬಿದ್ದು ಹೋಗ್ತದ, ಪಂಟ ಅಲ್ಲೊಟ್ಟು ಲಾಸ್ ಆಗ್ತದ. ಅವಾಗ ಆಲೋಚನೆ ಮಾಡಿ ಮನೆಗೆ ಬಂದು ಹತ್ಕಂತ ಎಂತಲ್ಲಿ ಬಾಧೆ ಬಿಡ್ತಿರ್ತದ. ಒಂದು ಏನಾಯ್ದಪ್ಪ ಅಂತ ಹೊಲಲ್ಲೊಟ್ಟು ಡ್ಯಾಮೇಜ್ ಆಯ್ತು, ನಾವು ಕಂತಪ್ಲೆ ಪಂಟ ಬರೋಲ್ದು ಬೇರೆ, ನಾವು ಹೆಂಗೆ ಮಾಡಬೇಕು, ಸಾಲಗಳು ಹೆಚ್ಚಿಗೆ ಆಗ್ತವ, ಅಲ್ಲೂ ಹೆಚ್ಚಿಗೆ ಹಾಕತ್ತವ, ಅಪ್ಪು ಹೆಚ್ಚಿಗೆ ಹಾಕತ್ತದ, ಇಂಟ್ರೆಸ್ಟ್ ಹೆಚ್ಚಿಗೆ ಬರಕತ್ತದ ಅಂದ ಕೇಳ್ತಾನ. ರಾಜು ಆಲೋಚನೆ ಮಾಡಿ ಹಿಂಗೈತೆ ಹಂಗಲ್ಲ, ನಾನು ಸತ್ತೋತೆ, ನನಗೆ ಬೇರೆ ರೊಕ್ಕಗಳನ್ನ ಬಂದು ನಮ್ಮ ಫ್ಯಾಮಿಲಿಯವ್ರನ್ನ ಆರಾಮಿರ್ತಾರ, ನಾನು ಹಿಂಗೆ ಇದ್ದು ಕೂಡ ವೇಸ್ಟ್ ಅಂದು ಆಲೋಚನೆ ಮಾಡಿ ಥಿಂಕ್ ಮಾಡಿ ಮಂದು ಡಬ್ಬಿ ತಗೊಂಡು ಕುಡಿಯೋಕೆ ಹೋಗ್ತಿರ್ತಾನ. ಅವಾಗ ಎಂತಿ ನೋಡಿ ಬಂದು, ಹಂಗಲ್ಲಪ್ಪ ನೀನು ಪಂಟ ಏನು ಈ ವರ್ಷ ಬರ್ಕೊಂಡೆ ಬರೋ ವರ್ಷ ಬರ್ತದೆ, కానీ ನಿನ್ನ ಲೈಫ್ ಹೋಗುತ್ತೆ, ಮತ್ತು ನೆಕ್ಸ್ಟು ಹೆಂಗಪ್ಪ ಪಂಟಾಗನ ನಿನ್ನ ಲೈಫು ಇಂಪಾರ್ಟೆಂಟ್ ಅಂತ ಅಂತಲ್ಲ. ಅವಾಗ ದೊಡ್ಡಮ್ಮನ ಕರ್ತಲ್ಲ, ಬಾಬಾ ನಿಮ್ಮ ಅಪ್ಪ ಏನೋ ಮಾಡಕತ್ತನ, ಕೊಟ್ರು ಏನೋ ಕೊಡಕತ್ತನ ಅಂತ ಅಂತಾನ. ಅವಾಗ ಮಗಳು ಬಂದು, ಅಪ್ಪ ನಿನ್ನ ಲೈಫು ಇಂಪಾರ್ಟೆಂಟು, ಹೊಲ ಇಂಪಾರ್ಟೆಂಟ್ ಅಲ್ಲ ನಮಗೆ, ನಮ್ಮ ಫ್ರೆಂಡ್ಸು ಆಗ್ರೋಮಿಯೋಪತಿ ಮಾಡಿ ಪಂಟ ಹೊತ್ತ ಬಂದದಂತ ಕಮ್ಮು ರೇಟಿಗೆ ಕಮ್ಮು ಹೆಚ್ಚಿಗೆ ಖರ್ಚು ಬರకుండా ಹೋಮಿಯೋಪತಿ ಮಂದುಗಳು ವಾಡಿ ಕಮ್ಮು ರೇಟ್ನಾಗ ಪಂಟ ಹೊತ್ತ ಬಂದಿಚಾರಂತ. ಹೋಗಿ ನಾವು ಕಲೆಮು ಒಂದು ಬೇರೆ ಡಾಕ್ಟರ್ ಕೇಳ್ತಾನ ಅಂತ ಅಂತಲ್ಲ. ಆಗ್ರೋಮಿಯೋಪತಿ ಮಂದು ಅಲ್ಲಿ ಬಂದ ಮಕ ಡಾಕ್ಟರ್ ಇಲ್ಲಿ ಮಾತಾಡ್ತಾರೆ, ಕೇಳಪ್ಪ ನಿಮ್ಮ ಸಮಸ್ಯೆ ಏನು ಅಂತ. ಹೊಲಲ್ಲೂ ಪಂಟ ಅಲ್ಲೊಟ್ಟು ವೇಸ್ಟ್ ಆಯ್ತಪ್ಪ, ನಾವು ಏನು ಬದುಕಿ ವೇಸ್ಟು ಅಂತ ರೈತು ಅಂತಾನೆ. ಆವಾಗ ಆಗ್ರೋಮಿಯೋಪತಿ ಡಾಕ್ಟರು, ನಾವು ಫಾರ್ಮರ್ಸ್ ಲೈಫ್ನ ಸೇವ್ ಮಾಡಿ ಒಂದು ವ್ಯವಸಾಯ ಮಾಡೋದಪ್ಪ, ಅದೇ ಆಗ್ರೋಮಿಯೋಪತಿ, ನೀವೇನು ಟೆನ್ಷನ್ ಬೀಳ್ಬೇಡ್ರಿ, ಪಂಟ ಹೊತ್ತಾಗ ಬರ್ತದ, ಅನ್ಕಂದ ಸ್ಥಾಯಿನಾಗ ಅದು ಇವು ಬರ್ತದ, ಭೂಮಿ ಸಾರಂಗ್ ಕೂಡ ಹೆಚ್ಚಿಗೆ ಬರ್ತದ, ಕಮ್ಮು ರೇಟಿಗೆ ಒಳ್ಳೆ ಪಂಟ ಬರ್ತದೆ. ಆಗ್ರೋಮಿಯೋಪತಿ ಮಂದುಗಳು ವಾಡುತ್ತೆ, ಮಂದುಗಳು ಹೊತ್ತಾಗ ಕೆಲಸ ಮಾಡ್ತವ, ಹೋದಾಗ ಪಂಟ ಬರ್ತದ, ನೀವೇನು ಟೆನ್ಷನ್ ಮಾಡಬೇಡ್ರಿ ಅಂತ ಡಾಕ್ಟರ್ ಕೇಳ್ತಾನೆ. ಆವಾಗ ಸರಿಯಪ್ಪ ಅಂದು ರಾಜು ಒಂದು ಒಪಿನಿಯನ್ ಬಂದು, ಸರಿಯಪ್ಪ ನಾವು ಆಗ್ರೋಮಿಯೋಪತಿ ಮಂದುಗಳು ವಾಡಮಂದು ಒಂದು ಡಿಸಿಷನ್ ತಗೊಂತಾನೆ. ಆಗ್ರೋಮಿಯೋಪತಿ ಮಂದುతో ಪಾಟು ತೆಲಂಗಾಣ ಗೌರ್ಮೆಂಟು ಇಟ್ಟ ಸ್ಕೀಮ್ಸು ಚೆನ್ನಾಗಿರ್ತಾವ. ಆರ್ಗ್ಯಾನಿಕ್ ಫಾರ್ಮಿಂಗು, ರೈತ ಭರೋಸಾ ಅಲ್ಲನ್ಸು ಯೂಸ್ ಮಾಡ್ತು ಆಗ್ರೋಮಿಯೋಪತಿ ಮಂದುಗಳು ವಾಡುತ್ತೆ ಪಂಟಗ. ನಾವು ಅನ್ಕಂದ ಪ್ಲಸ್ ತಾಯಿನಾಗ ಪಂಟ ದಿಗುಬಡಿ ಬರ್ತದೆ. ಬಟ್ ನೀವು ಸಡನ್ ಒಪಿನಿಯನ್ಗಳು ತಗೊಂಡು ಹಿಂಗೆ ಮಾಡಬಾರ್ದು. ರೈತ ಹ್ಯಾಪಿ ಇರುತ್ತೆ, ಈ ಸೊಸೈಟಿ ಹ್ಯಾಪಿ ಇರ್ತದ, ಅಲ್ಲೋರು ಹ್ಯಾಪಿ ಇರ್ತಾರೆ. కాబట్టి ಈ ವಿಡಿಯೋನ ಇಲ್ಲಿವರೆಗೆ ನೋಡಿದವ್ರು ಅಲ್ಲೋರಿಗೆ ನಚ್ಚಿದಪ್ಲೈತೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾರ್ಮರ್ಸ್ಗೆ ಶೇರ್ ಮಾಡಿರಿ. ಈ ಕಂಟೆಂಟ್ ಚೆನ್ನಾಗಿ ರೀಚ್ ಆಗಬೇಕು, ಅಲ್ಲೋರಿಗೆ ಗೊತ್ತಾಗಬೇಕು ಆಗ್ರೋಮಿಯೋಪತಿ ಪರಂಗ, ಹೋಮಿಯೋಪತಿ ಪರಂಗ. ಹಿಂಗೆ ಈ ಚಾನಲ್ನಾಗ ಆಗ್ರೋಮಿಯೋಪತಿ ಪರಂಗ ಚೆನ್ನಾಗಿ ಕಂಟೆಂಟ್ ಬರ್ತಾನೆ ಇರ್ತದೆ. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.